ವೈಶಾಖ ಸಾವಿನ ಬಳಿಕ ಕೃಷಿತಾ ಪಂಡ ಫಸ್ಟ್ ರಿಯಾಕ್ಷನ್. ನನ್ನ ಒಂದು ಭಾಗವನ್ನೇ ಕಳೆದುಕೊಂಡಂತಾಗಿದೆ ಅಂತ ಭಾವುಕ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ನಟಿ ಮನವಿ. ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ಪ್ರೇಯಸಿ ಅಂಜಲಿ ಕೊಲೆ. ಮದುವೆಗೆ ಒಪ್ಪಿಲ್ಲ ಅಂತ ರಾಜೀವ್ನಿಂದ ಕೃತ್ಯ. ಕುತ್ತಿಗೆಗೆ ಇರಿದವನ ಬಂಧಿಸಿದ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು. ಕೆಆರ್ ಪುರಂ ಟ್ರಿಪಲ್ ಮರ್ಡರ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಹಣ ವಾಪಸ್ ಕೊಡು ಅಂತ ಟಾರ್ಚರ್ ಕೊಟ್ಟಿದ್ದಕ್ಕೆ ಮರ್ಡರ್. ಮೂವರನ್ನು ಕೊಂದಿದ್ದು ನಾನೇ ಎಂದ ಕೆನತ್. ಆರು ತಿಂಗಳ ಮೊದಲೇ ಶ್ವೇತಾ ಪೋಷಕರ ಕೊಲೆಗೆ ಸ್ಕೆಚ್. ಈ ಹಿಂದೆಯೇ 2 ಬಾರಿ ಪ್ಲಾನ್ ಮಿಸ್. ಸುಪ್ರಿಯಾ ಕೊಲೆ ಮಾತ್ರ ಅಚಾನಕ್. ಪೊಲೀಸರ ವಿಚಾರಣೆ ವೇಳೆ ಒಂದೊಂದೇ ಸತ್ಯ ರಿವೀಲ್. ಹತ್ಯೆಗೂ ಮುನ್ನ ಗೂಗಲ್ನಲ್ಲಿ ಶ್ವೇತಾ ಕೆನತ್ ಸರ್ಚ್. ಹೇಗೆ ಕೊಲ್ಲಬೇಕು, ಎಷ್ಟು ಬಾರಿ ಇರಿಯಬೇಕು, ಎಷ್ಟು ರಕ್ತ ಹೊರಬಂದರೆ ಸಾಯ್ತಾರೆ ಅಂತ ಸರ್ಚ್ ಮಾಡಿ ಹೆತ್ತವರ ಕೊಲೆ. ಕೊಲೆಯ ನಂತರ ಪರಾರಿಗೂ ಪ್ಲಾನ್ ಮಾಡಿದ್ದ ಕಿಲಾಡಿ ಜೋಡಿ. ಮೊಬೈಲ್ ಯೂಸ್ ಮಾಡದೆ, ಟೋಲ್ ದಾಟದೆ ಎಸ್ಕೇಪ್. ಯಾರಾದರೂ ತಗಲಾಕೊಂಡ್ರೂ ಪೊಲೀಸರ ದಿಕ್ಕು ತಪ್ಪಿಸಲು ಪ್ಲಾನ್. ಅದರಂತೆಯೇ ಶ್ವೇತಾಲಿಂದ ಎಕ್ಸಿಕ್ಯೂಟ್. ನಾಗೇಂದ್ರನ ಕೈಯಿಂದ ಬಾಂಬ್ ಕಿತ್ತು ಎಸೆದಿದ್ದೆ ಎಂದ ಡ್ರೈವರ್. ಬಾಂಬ್ ನಾನ್ ಕಿತ್ಕೊಂಡೆ ಅಂತ ದೂರಿನಲ್ಲಿ ರಮ್ಯಾ ಉಲ್ಲೇಖ. ಇಬ್ಬರ ಹೇಳಿಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಕಾರ್ನಲ್ಲಿ ಬಾಂಬ್ ಸ್ಫೋಟದ ಕೇಸ್ನಲ್ಲಿ ಗೊಂದಲ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಕೆ ವರ್ಸಸ್ ಎಚ್ಡಿಕೆ ಸಮರ. ಹೋದಲ್ಲಿ ಬಂದಲ್ಲಿ ಸಚಿವರಿಗೂ ಇದೇ ಪ್ರಶ್ನೆ. ಆದಷ್ಟು ಬೇಗ ತಾರ್ಕಿಕ ಅಂತ್ಯ ಕಾಣಿಸಲು ಮನವಿ. ನಾಗರಬಾವಿಯ ಮಿಲೇನಿಯಂ ಬಾರ್ನಲ್ಲಿ ಗಲಾಟೆ. ಮದ್ಯ ಖರೀದಿ ವಿಚಾರಕ್ಕೆ ಮಾರಾಮಾರಿ. ಬಿಯರ್ ಬಾಟಲ್ನಿಂದ ಬಾರ್ ಸಿಬ್ಬಂದಿ ಮೇಲೆ ಯುವಕರ ಹಲ್ಲೆ. ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದು 3 ಸಾವು. ಅಂತ್ಯವಾಯಿತು ಕಿರುಚಿತ್ರದ ಪೋಸ್ಟರ್ ಅಂಟಿಸುತ್ತಿದ್ದಾಗಿನ ದುರಂತ. ರಾಯಚೂರಿನ ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲು. ಬಸ್ ಪಾಸ್ಗೆ ಹಣ ಕೊಟ್ಟಿದ್ರೆ ವಾಪಸ್ ಪಡೆಯೋದಕ್ಕೆ ಅವಕಾಶ. ಇವತ್ತಿನಿಂದ ಶುಲ್ಕ ಮರುಪಾವತಿ ಅರ್ಜಿ ಸಲ್ಲಿಕೆ. ಆನ್ಲೈನ್ ಮೂಲಕ ನಡೆಯಲಿದೆ. ವಿದ್ಯಾರ್ಥಿಗಳಿಗೆ ಹಣ ವಾಪಸ್ ಕೊಡುವ ಸಂಪೂರ್ಣ ಪ್ರಕ್ರಿಯೆ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣ. ಆರೋಪಿಗಳಿಗೆ 14 ದಿನ ನ್ಯಾಯಾಂಗ ಬಂಧನ. 4 ಆರೋಪಿಗಳಿಗೆ ಜೈಲಿನ ದರ್ಶನ. ಕೆಂಪೇಗೌಡರ ಬ್ಯಾನರ್ಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳು. ಚನ್ನಪಟ್ಟಣದ ದೇವರಹಳ್ಳಿ ಗ್ರಾಮದಲ್ಲಿ ಕೃತ್ಯ. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಗ್ರಾಮಸ್ಥರ ಆಕ್ರೋಶ. ರಾಜ್ಯದಲ್ಲೇ ಮೊದಲು ತುಂಬುವ ಡ್ಯಾಂ ಖಾಲಿ. ಪಾತಾಳ ಸೇರಿದ ಕಬಿನಿ ಜಲಾಶಯದ ನೀರಿನ ಮಟ್ಟ, ಒಳಹರಿವು ಕ್ಷೀಣಿಸಿರೋದ್ರಿಂದ 53 ಅಡಿಗೆ ಕುಸಿತ. ಇವತ್ತು ರಾಜ್ಯದ ಹಲವೆಡೆ ಕಾಣಿಸಿಕೊಳ್ಳಲಿದ್ದಾನೆ ವರುಣ. 14 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಬೆಂಗಳೂರಿನಲ್ಲಿ ಮುಂದುವರಿಯಲಿದೆ ಬಿಸಿಲಿನ ಆರ್ಭಟ. ಚಲಿಸ್ತಾ ಇದ್ದ ಸ್ವಿಫ್ಟ್ ಕಾರಿನಲ್ಲಿ ದಿಢೀರ್ ಕಾಣಿಸಿಕೊಂಡ ಬೆಂಕಿ. ಬೆಳಗಾವಿ ನಗರದ ರಾಮದೇವ್ ಹೋಟೆಲ್ ಮುಂದೆ ಧಗಧಗ. ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಪ್ರಾಣಾಪಾಯ. ಹಿಂದಿ ಕಿರುತೆರೆ ಜೋಡಿ ಗೌರವ್ ಖನ್ನಾ ಆಕಾಂಕ್ಷಾ ಚಮೋಲಾ ಡಿವೋರ್ಸ್. ಲಾಕಪ್ ಸೀಸನ್ 2 ವೇದಿಕೆಯಲ್ಲೇ ವಿಚ್ಛೇದನ ಘೋಷಿಸಿದ ನಟಿ. ಮಕ್ಕಳ ವಿಚಾರದಲ್ಲಿ ಭಿನ್ನಾಭಿಪ್ರಾಯದಿಂದ ದಾಂಪತ್ಯ ಜೀವನ ಅಂತ್ಯ. ಗ್ರಾಮಾಯಣ ಸಿನಿಮಾದ ಟ್ರೇಲರ್ ಬಿಡುಗಡೆ. ಹಳ್ಳಿ ಹುಡುಗನ ಪಾತ್ರದಲ್ಲಿ ಮಿಂಚಿದ ವಿನಯ್ ರಾಜ್ಕುಮಾರ್. ಲವ್ ಜೊತೆ ಮಾಸ್ ಫೀಲ್ಗೆ ಅಭಿಮಾನಿಗಳ ಬಹುಪರಾಕ್. ಐರ್ಲೆಂಡ್ ವಿರುದ್ಧ ಟೀಂ ಇಂಡಿಯಾಗೆ ಬ್ಯಾಕ್ ಟು ಬ್ಯಾಕ್ ಸೋಲು. ಕೋಚ್ ಗಂಭೀರ್ ವಿರುದ್ಧ ಸಿಡಿದ ಫ್ಯಾನ್ಸ್. ವೈಭವ್ ಸೂರ್ಯವಂಶಿಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಸಿಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.